ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ. ಇದೊಂದು ಬಾಂಬ್ ಸ್ಫೋಟ ಅನ್ನುವುದಕ್ಕೆ ಬೇಕಾದ ಎಲ್ಲ ಸಾಕ್ಷಿಗಳಿದ್ದಾವೆ. ಕ್ವಶ್ಚನ್ ಮಾರ್ಕ್ ಯಾವುದಕ್ಕೂ ಇರಲಿ ಅಂತ ಹಾಕಿರೋದು IED ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ ಅನ್ನ ಬಳಸಿ ಬಾಂಬ್ ಸ್ಫೋಟ ಮಾಡಲಾಗಿದೆ ಅನ್ನುವುದಕ್ಕೆ ಬೇಕಾದ ಸಾಕ್ಷಿಗಳೆಲ್ಲ ಸಿಕ್ಕಿದವು. ಸುಪ್ರಸಿದ್ಧ ರಾಮೇಶ್ವರಂ ಕೆಫೆಯಲ್ಲಿ ಗ್ರಾಹಕರು ತಿಂಡಿ ತಿಂದ ನಂತರ ಕೈ ತೊಳೆದುಕೊಳ್ಳುವ ಜಾಗದಲ್ಲಿ ತಿಂಡಿ ತಿಂದ ತಟ್ಟೆಗಳನ್ನಿಡ್ತಾ ಇದ್ದ ಜಾಗದಲ್ಲಿ ಒಂದು ಬ್ಯಾಗ್ ಇತ್ತು. ಬ್ಯಾಗ್ ಏಕಾಏಕಿ ಸ್ಫೋಟಗೊಂಡಿದೆ. ಸ್ಫೋಟದ ಸಂದರ್ಭದಲ್ಲಿ 300ಕ್ಕಿಂತ ಹೆಚ್ಚು ಗ್ರಾಹಕರು ಹೋಟೆಲ್ನಲ್ಲಿದ್ದು 9 ಜನರಿಗೆ ಗಾಯಗಳಾಗಿದ್ದವು. NIA ಸ್ಥಳಕ್ಕೆ ಬಂದಿದೆ. FSL ಬಾಂಬ್ ಸ್ಕ್ವಾಡ್ಗಳ ಸ್ಥಳಕ್ಕೆ ಬಂದಿದ್ದಾವೆ. ಛಿದ್ರಗೊಂಡ ಡಿಟೋನೇಟರ್ನ ಅಂಶಗಳು ಸಿಕ್ಕಿದಾವೆ ಅನ್ನುವ ಮಾಹಿತಿ ಇದೆ. ಮತ್ತೊಂದು ಬಾಂಬ್ ಬ್ಲಾಸ್ಟ್ಗೆ ಬೆಚ್ಚಿ ಬಿದ್ದಿದೆ ಬೆಂಗಳೂರು. ಬೆಂಗಳೂರಿನಲ್ಲಿ ಇನ್ನೊಂದು ಭಯೋತ್ಪಾದಕ ಕೃತ್ಯ. IISc ಅಟ್ಯಾಕು, ಸೀರಿಯಲ್ ಬಾಂಬ್ ಬ್ಲಾಸ್ಟ್, IPL ಮ್ಯಾಚ್ ನಡೆದಾಗ ಚಿನ್ನಸ್ವಾಮಿ ಸ್ಟೇಡಿಯಂ ಹೊರಗಡೆ ಬ್ಲಾಸ್ಟ್, ಚರ್ಚ್ ಸ್ಟ್ರೀಟ್ ನಲ್ಲಿ ಬಾಂಬ್ ಬ್ಲಾಸ್ಟಿನ ನಂತರ ಮತ್ತೊಂದು ಘಟನೆ ಕುಂದಲಹಳ್ಳಿ HIL ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನ ರಾಮೇಶ್ವರಂ ಕೆಫೆಯಲ್ಲಿ ಮುಖ್ಯಮಂತ್ರಿಗಳು ಮಾತಾಡ್ತಿದ್ದಾರೆ. ಅವ್ರಿಗೆ ಇಂಜುರಿ ಆಗಿದೆ. ಬಟ್ ಯಾರಿಗೂ ಕೂಡ ಎಲ್ಲರೂ ಕೂಡ ಇದರಿಂದ ಪಾರಾಗಿದ್ದಾರೆ. ಸೊ ಇಂಜುರಿ ಅಂತೂ ಆಗಿದೆ. 8 ಜನರಿಗೆ ಇಂಜುರಿ ಆಗಿದೆ. ಅಲ್ಲಿ CCTV ಅವೆಲ್ಲ ಎಕ್ಸಾಮಿನ್ ಮಾಡ್ತಾ ಇದ್ದಾರೆ. ಯಾರೋ ಒಬ್ಬ ಬ್ಯಾಗ್ ಇಟ್ಟಿದ್ದು ಗೊತ್ತಾಗಿದೆ. ಸೊ ಅದು ಹೈ ಎಕ್ಸ್ಪ್ಲೋಸಿವ್ ಬ್ಲಾಸ್ಟ್ ಅಂತ ಹೇಳ್ತಾರೆ. ಎಕ್ಸ್ಪ್ಲೋಸಿವ್ ಅಂತ ಹೇಳ್ತಾರೆ. ನೋಡ್ಬೇಕಾದ್ರೆ ಇನ್ನೂ ತನಿಖೆ ನಡೀತಾ ಇದೆ. ಉಗ್ರರ ಕೃತ್ಯ ಅನ್ನುವಂಥ ಉಗ್ರರ ಕೃತ್ಯನ ಅಥವಾ ಇದೇನು ಉಗ್ರರು ಮಾಡಿರುವಂಥ ಟೆರರಿಸ್ಟ್ ಮಾಡಿರುವಂಥ ಅಲ್ಲ ಗೊತ್ತಿಲ್ವಲ್ಲಪ್ಪ. ಇನ್ನೂ ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಈಗಿರತಕ್ಕಂಥ ಮಾಹಿತಿ ಪ್ರಕಾರ ಅಲ್ಲಿ ಎಲ್ಲ ಪೊಲೀಸ್ನವರೆಲ್ಲ ಹೋಗಿದ್ದಾರೆ. ತನಿಖೆ ನಡೀತಾ ಇದೆ. ಹೋಮ್ ಮಿನಿಸ್ಟರ್ಗೂ ಹೇಳಿದ್ದೀನಿ ಹೋಗಿ ಅಲ್ಲಿಗೆ. ಸೊ ಸ್ವಲ್ಪ ಹೊತ್ತಿನಲ್ಲಿ ಗೊತ್ತಾಗುತ್ತೆ. ಏನು ಅದು ಸ್ಫೋಟಕ ಭಾರಿ ಪ್ರಮಾಣದ ಏನು ಸ್ಫೋಟಕ ಭಾರಿ ಪ್ರಮಾಣ ಏನಿಲ್ಲ, ಸಣ್ಣ ಪ್ರಮಾಣದವರು ಕೂಡ ಇಂಪ್ರೂವೈಸ್ಡ್ ಬ್ಲಾಸ್ಟ್ ಅಂತ ಹೇಳ್ತಾರೆ. ಎಲೆಕ್ಷನ್ ಟೈಮ್ ಇದೆಲ್ಲ ಈ ತರ ಬ್ಲಾಸ್ಟ್ ಅದೆಲ್ಲ ಅಂದಾಗ ಕಾನೂನು ಸುವ್ಯವಸ್ಥೆ ಪ್ರಶ್ನೆಗಳನ್ನ ಜಾಸ್ತಿ ಎತ್ತಕ್ಕೆ ಶುರು ಮಾಡ್ತಾರೆ ಸರ್. ಎಲ್ಲ ಕಾಲದಲ್ಲೂ ನಡೆದಿದ್ದಾವೆ ಇದು. ಬಟ್ ನಡೀಬಾರದು. ಬಟ್ ನೋಡೋಣ ಅದೇನು ಅಂತ. ಇಲ್ಲಿ ಯಾವತ್ತೂ ಆಗಿರಲಿಲ್ಲ ಇತ್ತೀಚೆಗೆ ಬ್ಲಾಸ್ಟ್. ಇದರಲ್ಲಿ ನಡೆದಿದ್ದು ಬಿಟ್ಟರೆ ಮಂಗಳೂರಿನಲ್ಲಿ ಆಗಿರೋದು ಬಿಟ್ಟರೆ ಅದು ಸಣ್ಣ ಪ್ರಮಾಣದಲ್ಲಾಗಿತ್ತು. ಬಿಟ್ಟರೆ ಪುನಃ ಆಗಿರಲಿಲ್ಲ. BJP ಗೌರ್ಮೆಂಟ್ನಲ್ಲೇ ಆಗಿದ್ದರು. ಅದು ನಮ್ಮ ಗೌರ್ಮೆಂಟ್ನಲ್ಲಿ ಇದು ಮೊದಲನೇ ಬಾರಿ ಆಗಿದೆ. ಬಟ್ ಯಾರು ಇದನ್ನು ಮಾಡಿದ್ದಾರೆ ಅದನ್ನು ಪತ್ತೆ ಹಚ್ಚಿ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಂಡಿದೆ. ಸರ್, ಇತ್ತೀಚೆಗೆ ಯಾವುದೇ ಘಟನೆ ಆದರೂ ರಾಜಕೀಯ ಆರೋಪ ಪ್ರತ್ಯಾರೋಪ ಆಗ್ಬಿಡುತ್ತೆ. ವಿರೋಧ ಪಕ್ಷಗಳಿಗೆ ಹೇಳ್ತೀರಾ ಸರ್, ಈ ವಿಚಾರದಲ್ಲೂ ಸಹ ತನಿಖೆಗೆ ಸಹಕಾರ ಕೊಡಿ, ರಾಜಕಾರಣ ಮಾಡಬಾರ್ದು ಅಂತೇಳಿ ಮನವಿ ಮಾಡ್ತೀರಾ ಸರ್? ಇಲ್ಲ, ರಾಜಕಾರಣ ಮಾಡಬಾರ್ದು. ಈಗ ಬ್ಲಾಸ್ಟ್ ಆಗಿರೋದಂತೂ ಸತ್ಯ ಅಲ್ಲ. ಅದ್ರಲ್ಲಿ ರಾಜಕೀಯ ಏನು. ನಾನು ಎಲ್ಲ ಕೋಆಪರೇಟ್ ಮಾಡಬೇಕು. ಬಟ್ ಇದನ್ನ ಯಾರು ಮಾಡಿದ್ದಾರೆ ಅವ್ರ ಮೇಲೆ ಶಿಸ್ತು ಕಠಿಣವಾದಂಥ ಕ್ರಮ ತಗೋಬೇಕು ಕಾನೂನು. ಉನ್ನತ ಮಟ್ಟದ ತನಿಖೆಗೆ
ಉನ್ನತ ಮಟ್ಟದ ತನಿಖೆ ಇಲ್ಲ ಗೊತ್ತಾಗಲಪ್ಪ, ಏನು ಇನ್ನೂ ಗೊತ್ತಿಲ್ವಲ್ಲಯ್ಯ. ಈಗ ನನಗೆ ಬ್ಲಾಸ್ಟ್ ಆಗಿದೆ ಅನ್ನೋದು ಅಷ್ಟೇ ಮಾಹಿತಿ ಬಂದಿರೋದು. ಪೊಲೀಸ್ನವ್ರ ಜೊತೆ ಮಾತಾಡಿದೆ. ಈಗ ಪೊಲೀಸ್ನವರು ಈ ಥರ ನಾವು ತನಿಖೆ ಮಾಡ್ತಾ ಇದ್ದೀವಿ ಸರ್, ಸ್ವಲ್ಪ ಹೊತ್ತು ಆದಮೇಲೆ ಗೊತ್ತಾಗುತ್ತೆ ಏನು ಅಂತ. ಒಂದು ಚಿಕ್ಕ ಬ್ಯಾಗ್ ಇಟ್ಟಿದ್ರು ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಯಾರು ಏನು ಅಂತ ಗೊತ್ತಾಗಿಲ್ಲ. ಅದಕ್ಕೆ ಅಲ್ಲಿ ಕ್ಯಾಶಿಯರ್ ಇದ್ನಲ್ಲ, ಅವನು ಎಲ್ಲ ವಿಚಾರಣೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವನು ಕ್ಯಾಶಿಯರ್ ಹತ್ರ ಹೋಗಿ ಬಿಲ್ ತಗೊಂಡು ಎಂಥದ್ದು ಟೋಕನ್ ತಗೊಂಡು ಅಲ್ಲಿ ಹೋಗಿ ತಿಂಡಿ ತಿಂದಿದ್ದಾನೆ. ಅಲ್ಲೇ ಬ್ಯಾಗ್ ಇಟ್ಬಿಟ್ಟು ಬಂದಿದ್ದಾನೆ. ಗಾಯಾಳುಗಳಿಗೆ ಪರಿಹಾರದ ವಿಚಾರ, ಗಾಯಾಳುಗಳಿಗೆ ಪರಿಹಾರ ನೋಡೋಣ, ಅದು ಏನು ಅಂತ ಗೊತ್ತಿಲ್ಲ ನನಗೆ. ಈಗ ಹೋಮ್ ಮಿನಿಸ್ಟರ್ ಬರಲಿಲ್ಲ. ಸರ್ ಈಗ ಅಲ್ಲಿ ಒಂದು ನಿಮಿಷ ಸರ್, ಅಲ್ಲಿ ಫಾರಿನರ್ಸ್ ಯಾರು ಪರ್ಟಿಕ್ಯುಲರ್ ಯಾರನ್ನ ಟಾರ್ಗೆಟ್ ಮಾಡಿದ ಆ ಥರದ್ದು ಏನಾದ್ರು ವಿಚಾರಗಳಿದೆಯಾ ಸರ್ ಅಲ್ಲಿ? ಇಲ್ಲಪ್ಪ, ಏನು ಗೊತ್ತಾಗಿಲ್ಲ ರೀ, ಇನ್ನು ಡೀಟೇಲ್ಸ್ ಗೊತ್ತಿಲ್ಲ ನನಗೆ. ಪುನಃ ಮಾತಾಡ್ತೀನಿ ನಾನು. ಏನು ಡೆವಲಪ್ಮೆಂಟ್ ಇದ್ರೆ ಮಾತಾಡುವ ಅಂತ ಹೇಳಿದ್ದೀನಿ ಕಮಿಷನರ್ಗೆ. ಸರ್ ಈಗ ಪೂರ್ಣ ಮಾಹಿತಿ ಸಿಕ್ಕಿದ ಮೇಲೆ ಮತ್ತೆ ಹೇಳ್ತೀನಿ. ಸರ್ ಈಗ ನಿನ್ನೆ ನೀತಿ ಆಯೋಗದವರು ಒಂದು ಫಿಗರ್ಸ್ ಬಿಟ್ಟಿದ್ದಾರೆ ಸರ್. ಇಡೀ ದೇಶದಲ್ಲಿ ಬಡತನ ಇರೋದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.